ಟಿವಿ9 ನಲ್ಲಿ ನವೆಂಬರ್ ಕ್ರಾಂತಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಟಿವಿ9 ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಹೈಕಮಾಂಡ್ ನಿಂದ ವೀಕ್ಷಕರನ್ನ ಕಳುಹಿಸಿ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಬೆಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರು. ಖಾಸಗಿ ಹೋಟೆಲ್ನಲ್ಲಿ ಪ್ರತ್ಯೇಕ ಸಭೆಯನ್ನ ಕೂಡ ನಡೆಸಿದ್ದಾರೆ ಪಿ ಚಿದಂಬರಂ. ಅದು ಕೂಡ 4 ದಿನಗಳ ಹಿಂದೆನೇ ಬೆಂಗಳೂರಿಗೆ ಬಂದಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆ ರಾಜ್ಯಕ್ಕೆ ಬಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಆಂತರಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ. ಸರ್ಕಾರ ಹಾಗೆ ಪಕ್ಷದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪಿ ಚಿದಂಬರಂ. ಸಂಗ್ರಹಿಸಿದ ಮಾಹಿತಿ ಕುರಿತು ಹೈಕಮಾಂಡ್ಗೆ ವರದಿಯನ್ನ ಕೂಡ ಸಲ್ಲಿಸೋರಿದ್ದಾರೆ. ಅದು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ಸಿಎಂ ಬದಲಾವಣೆ ಕೂಡ ಸೇರಿದಂತೆ ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಚಿದಂಬರಂ. ಹೈಕಮಾಂಡ್ ಸೂಚನೆಯ ಮೇರೆಗೆ ಈ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಇವೆಲ್ಲಾ ವರದಿಯನ್ನ ಹೈಕಮಾಂಡ್ಗೆ ತಲುಪಿಸ್ತಾರೆ. ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗುತ್ತೆ, ಇವೆಲ್ಲ ಚರ್ಚೆಗಳು ಒಂದು ಕಡೆ ಆದ್ರೆ ಇತ್ತ ಮಾಹಿತಿಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಪಿ ಚಿದಂಬರಂ ಅವರು 4 ದಿನಗಳ ಹಿಂದೆನೆ ರಾಜ್ಯಕ್ಕೆ ಬಂದು ಇಲ್ಲಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಮೋದ್, ಈ ಕ್ರಾಂತಿಯ ಮಾತುಗಳು ಇನ್ನೂ ಕೂಡ ಜೀವಂತವಾಗಿದೆ, ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ನಡುವೆ ಒಂದು ಪ್ರಾಕ್ಟಿಕಲ್ ಆಗಿ ಪಿ ಚಿದಂಬರಂ ಅವರು ಬಂದು ಇಲ್ಲಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರೋದು ಏನ್ ಸೂಚನೆ ಕೊಡ್ತಾ ಇದೆ, ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋದ್? ಚೈತ್ರ, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಕ್ರಾಂತಿಯ ಹೆಸರುಗಳು, ದಿನಾಂಕಗಳು, ತಿಂಗಳುಗಳು, ಮಂತ್ಗಳು ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ. ಆದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ದೊಡ್ಡದಾದಂಥ ಬೆಳವಣಿಗೆ ಖಂಡಿತವಾಗ್ಲೂ ನಡೀತಾ ಇದೆ. ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸುಮಾರು 4 ದಿನಗಳ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ಪಿ ಚಿದಂಬರಂ ಅವರು ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಗೌಪ್ಯವಾಗಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್ ಇದು ಖಾಸಗಿ ಕಾರ್ಯಕ್ರಮದ ಭಾಗ ಅಂತ ಹೇಳ್ತಾ ಇದ್ರು ಕೂಡ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಂದು ವಿಶೇಷವಾದಂಥ ಸಭೆ ಕೂಡ ಆಗಿದೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಹಾಗೂ ಕರ್ನಾಟಕ ಸರ್ಕಾರದ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ನ ಸೂಚನೆ ಮೇರೆಗೆ ಕಳಿಸಲಾಗಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ರಾಜ್ಯದಲ್ಲಿ ಪ್ರಮುಖವಾಗಿ ಸರ್ಕಾರ ಮತ್ತು ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆಗೆ ಕ್ಯಾಬಿನೆಟ್ ರೀಶಫಲ್ಸ್ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತಾ ಇದ್ರೆ, ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಅನೇಕರು ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರಸ್ತುತವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ವಿಚಾರಗಳು ಆಗ್ತಾ ಇರುವಂಥದ್ದು, ಪರ ವಿರೋಧ ಚರ್ಚೆ, ಜೊತೆಗೆ ಸಾಧ್ಯತೆಗಳ ಬಗ್ಗೆ, ಒಂದು ರಾಜಕೀಯ ಬೆಳವಣಿಗೆ ಏನಾಗ್ಬೋದು, ರಾಜಕೀಯ ಪಲ್ಲಟಗಳಾದರೆ ಅಥವಾ ರಾಜಕೀಯ ಬೆಳವಣಿಗೆ ಆದರೆ ಅದಕ್ಕೆ ಸರ್ಕಾರ ಜೊತೆಗೆ ಪ್ರಮುಖವಾಗಿ ಪಕ್ಷದ ಹೈಕಮಾಂಡ್ ಯಾವ ಹೆಜ್ಜೆಯನ್ನು ಇಟ್ಟಬೇಕು, ಇದೆಲ್ಲವನ್ನೂ ಕೂಡ ವಿವರವಾಗಿ ಒಂದು ಮಾಹಿತಿಯನ್ನು ಕಲೆ ಹಾಕೊಂಡು ಹೋಗಿದ್ದಾರೆ ಅಂತ ಈಗ ಬರ್ತಾ ಇರುವಂಥ ಮಾಹಿತಿ. ಅಫ್ಕೋರ್ಸ್ ಒಂದು ವಿಚಾರ ಕೇಳ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರಾಗಿದ್ದಾರಲ್ಲ, ಅವ್ರಿಗೆ ಗೊತ್ತಿರಲ್ವಾ ಅಂತ. AICC ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿ ಒಂದು ಈ ರೀತಿಯಂಥ ಸಂಪ್ರದಾಯಗಳಿದೆ. ಅಫ್ಕೋರ್ಸ್ ಅಧ್ಯಕ್ಷರಾಗಿ ಮಾಹಿತಿ ಇದ್ದರೂ ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಇನ್ನಿತರ ಪ್ರಮುಖ ನಾಯಕರಿಗೆ ಒಂದು ವಿಶೇಷವಾದಂಥ ಮಾಹಿತಿ ನೀಡಬೇಕಾಗಿದೆ. ಜೊತೆಗೆ ಪ್ರಸ್ತುತವಾಗಿ ನಡೀತಾ ಇದ್ದಂಥ ಒಂದು ಲಿಖಿತ ರೂಪದಲ್ಲಿ ಒಂದು ವರದಿಯನ್ನು ಕೊಟ್ಟರೆ ಆಗ ಅದಕ್ಕೊಂದು ಅಥೆಂಟಿಸಿಟಿ ಕೂಡ ಸಿಗುತ್ತೆ. ಯಾರೋ ಬಂದು ಹೇಳಿ ಮೌಖಿಕವಾಗಿ ಹೇಳೋದಕ್ಕಿಂತ ಅದು ಸಾಧ್ಯತೆ ವಿವರವನ್ನು ಒಂದು ಅಧಿಕೃತವಾಗಿ ದಾಖಲಿಸಿ, ಜೊತೆಗೆ ಆಗಬಹುದಾದಂಥ ಆ ಪರಿಣಾಮವನ್ನು ಎದುರಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವೂ ಕೂಡ ಕಾರ್ಯತಂತ್ರದ ಭಾಗವಾಗಿ ರೂಪಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಈ ನಿಟ್ಟಿನಲ್ಲಿ ಚಿದಂಬರಂ ಅವ್ರನ್ನ ಇಲ್ಲಿ ಕಳಿಸಲಾಗಿತ್ತು. ಅವ್ರ ಜೊತೆಗೆ ಕೆಲವರು ಮಾತುಕತೆ ಕೂಡ ಮಾಡಿದ್ದಾರೆ. ಇದನ್ನು ತುಂಬ ಗೌಪ್ಯವಾಗಿಟ್ಟಿದ್ದಾರೆ, ಎಲ್ಲೂ ಕೂಡ ಯಾರಿಗೂ ಕೂಡ ನೇರವಾಗಿ ಹೇಳಿಲ್ಲ. ಹೀಗಾಗಿ ಒಂದು ಖಾಸಗಿ ಮಾತುಕತೆಯಾಗಷ್ಟೇ ಅಥವಾ ಒಂದು ಗೌಪ್ಯ ಸಭೆಯಾಗಷ್ಟೇ ಇದನ್ನು ಮಾಡಲಾಗಿದೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಬಹಿರಂಗಪಡಿಸಲು ಸಹಜವಾಗಿಯೇ ಇನ್ನಷ್ಟು ಪಾಪಪ್ ಆಗ್ಬೋದು, ಬೆಳವಣಿಗೆ ಇನ್ನಷ್ಟು ದೊಡ್ಡದಾಗ್ಬೋದು. ಸಹಜವಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಯ ಜೊತೆಗೆ ಅದು ಸರ್ಕಾರದ ಮೇಲೂ ಕೂಡ ಪರಿಣಾಮ ಬರುತ್ತೆ, ಶಾಸಕರ ಮೇಲೂ ಕೂಡ ಪರಿಣಾಮ ಬರುತ್ತೆ, ಕಾರ್ಯಕರ್ತರ ಮೇಲೂ ಕೂಡ ಪರಿಣಾಮ ಬರುತ್ತೆ, ಜೊತೆಗೆ ಆಡಳಿತದ ಮೇಲೂ ಕೂಡ ಪರಿಣಾಮ ಬರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಗೌಪ್ಯವಾಗಿ ಇಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಲ್ಲಿ ಈಗ ಚಿದಂಬರಂ ಅವರ ಆಗಮನ ತಡವಾಗಿ ಬೆಳಕಿಗೆ ಬರ್ತಾ ಇದ್ರು ಕೂಡ ಕಾಂಗ್ರೆಸ್ ಮನೆಯಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ. ಆದರೆ ಬೆಳವಣಿಗೆ ಯಾವಾಗ ಅದು ಫಲಿತಾಂಶವಾಗೋ ಅಥವಾ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಅದಕ್ಕೆ ದಿನಾಂಕ ಅಥವಾ ಮುಹೂರ್ತ ಫಿಕ್ಸ್ ಆಗಬೇಕಾದ್ರೆ ಸದ್ಯಕ್ಕೆ ಯಾವುದೇ ಬೆಳವಣಿಗೆ ಕಾಣಿಸ್ಕೊಳ್ತಾ ಇದ್ರು ಕೂಡ ಹೊರಭಾಗದಲ್ಲಿ ಒಳಗೆ ಅಂತರಾಳದಲ್ಲಿ ಅಂಡರ್ ಕರೆಂಟ್ ತುಂಬಾ ಜೋರಾಗಿನೇ ಇದೆ. ಚೈತ್ರ, ಪ್ರಮೋದ್ ಇನ್ ಡೀಟೇಲ್ ಆಗಿ ಹೋಗೋದಾದ್ರೆ ಸಂಪುಟ ವಿಸ್ತರಣೆ ಬಗ್ಗೆನೂ ಕೂಡ ಚರ್ಚೆಗಳಿದೆ, ಮಾತುಗಳಿದೆ. ಆದ್ರೆ ಅದಷ್ಟು ಸುಲಭ ಅಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಸೊ ಇವರೇನಾದ್ರೂ ರಾಜ್ಯಕ್ಕೆ ಬಂದಂತ ಸಂದರ್ಭ 4 ದಿನಗಳಾಗಿದೆ ಅಂತ ಹೇಳಿದ್ರೆ ಶಾಸಕರನ್ನೇನಾದ್ರೂ ಭೇಟಿ ಮಾಡಿರೋದಿದೆಯಾ? ಈ ಹಿಂದೆ ಸುರ್ಜೇವಾಲಾ ಭೇಟಿ ಮಾಡಿದ್ದನ್ನ ನೆನಪಿಸ್ಕೊಳ್ಬಹುದು ನಾವು. ಚೈತ್ರ, ಶಾಸಕರ ಭೇಟಿ ತುಂಬ ತೀರಾ ಕಷ್ಟ ಸಾಧ್ಯ ಅನ್ನೋಕ್ಕಿಂತ ಆ ಒಂದು ಸಾಧ್ಯತೆ ತೀರಾ ಕಡಿಮೆ. ಯಾಕೆಂದರೆ ಚಿದಂಬರಂ ಅಂತ ನಾಯಕರು ಬಂದಂಥ ಸಂದರ್ಭದಲ್ಲಿ ಹಿರಿಯ ನಾಯಕರು ಅಥವಾ ಇನ್ನಿತರ
ಫ್ರೆಂಡ್ಸ್ ಆಫ್ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಅಥವಾ ಪಕ್ಷದ ಹಿತೈಷಿಗಳು ಯಾರಿದ್ದಾರೆ, ಜೊತೆಗೆ ಪಕ್ಷದ ಕೆಲವೊಂದಿಷ್ಟು ಹಿರಿಯರು ಯಾರಿದ್ದಾರೆ ಅವರನ್ನು ಕರೆದು ಮಾತನಾಡಿಸುವಂಥ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಶಾಸಕರನ್ನು ಕರೆಯೋದಲ್ಲಾಗಿದ್ದರೆ ಅದು ಸಹಜವಾಗಿ ಒಂದು ಹೈಕಮಾಂಡ್ ಮಟ್ಟದ ಪ್ರಕ್ರಿಯೆಗಳಿಗೆ ಅಥವಾ ಒಂದು ದೊಡ್ಡ ನಾಯಕರು ಬಂದಂಥ ಸಂದರ್ಭದಲ್ಲಿ ಮಾಡಿದಾಗ ಒಂದು ರೀತಿ ರಾಡಿ ರಂಪಾಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಬಂದಂಥ ಶಾಸಕರು ಕೂಡ ಅವ್ರವ್ರದ್ದೇ ಅಂತ ಮನವಿಗಳನ್ನು ಅವ್ರವ್ರದ್ದೇ ಅಂತ ಬೇಡಿಕೆಯನ್ನು ತಂದಿರ್ತಾರೆ. ಆದರೆ ಸರಿಯಾದಂಥ ಚಿತ್ರಣಗಳನ್ನು ಯಾರು ಕೂಡ ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀಡಲ್ಲ. ಇನ್ನು ಶಾಸಕರು ಬಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ನರೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ರಾಜ್ಯದ ಚಿತ್ರಣ ಹೀಗಿದೆ ಅಥವಾ ನಾನು ಬಂದರೆ ಈ ರೀತಿ ಮಾಡಿಬಿಡ್ತೀನಿ, ಈ ರೀತಿಯ ದೂರದುಮಾನಗಳು ಜಾಸ್ತಿ ಆಗ್ಬಿಡುತ್ತೆ. ಅದರ ಬದಲಾಗಿ ನೈಜತೆ ಏನಿದೆ, ವಾಸ್ತವಕ್ಕೆ ಹತ್ತಿರವಾದಂಥ ಸಂಗತಿಗಳೇನಿದೆ, ಸರ್ಕಾರದ ಇಮೇಜ್ ಹೇಗಿದೆ, ಪಕ್ಷದ ಬೆಳವಣಿಗೆ ಮತ್ತು ಸಂಘಟನೆ ಹೇಗಿದೆ, ಇದ್ರ ಬಗ್ಗೆ ಒಂದು ಕ್ಲಿಯರ್ ಒಂದು ಪಿಕ್ಚರ್ ಬೇಕಾಗುತ್ತೆ. ಕಾಲಕಾಲಕ್ಕೆ ಕಾಂಗ್ರೆಸ್ನ ನಾಯಕರು ಇಂಥ ಅನೇಕ ಸಭೆಗಳನ್ನು, ಅನೇಕ ವರದಿಗಳನ್ನು, ಅನೇಕ ನಾಯಕರನ್ನು ಕಳಿಸಿ ಈ ರೀತಿ ವೀಕ್ಷಕರನ್ನಾಗಿ ಕಳಿಸಿ ಸಂಗ್ರಹ ಮಾಡಿದ್ದಾರೆ. ಈಗಲೂ ಕೂಡ ಅದರ ಒಂದು ಪ್ರಕ್ರಿಯೆ. ಇನ್ನು ಸಂಪುಟದ ವಿಸ್ತರಣೆ ವಿಚಾರಕ್ಕೆ ಬಂದರೆ, ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಈಗ ಹೇಳ್ತಾ ಇದ್ರು ಕೂಡ ತತ್ಕ್ಷಣಕ್ಕೆ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದು ಸಣ್ಣ ಉದಾಹರಣೆ ಇದೆ ಚೈತ್ರ. ಒಂದು MLC ಪಟ್ಟಿಯನ್ನೇ ಒಂದು ಅಂತಿಮಗೊಳಿಸೋದಕ್ಕೆ ಸುಮಾರು 3 ರಿಂದ 4 ತಿಂಗಳು ಬೇಕಾಯಿತು. ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋಲ್ಡ್ ಆಗಿರ್ಬೋದು. ಆದರೆ ಸಂಪುಟ ಅಂತ ಬಂದಾಗ ಅದು ಎಲ್ಲರನ್ನೂ ಕೂಡ ಕೇಳಿ ಒಂದು ಒಮ್ಮತವನ್ನು ಪಡೆದು, ಜೊತೆಗೆ ಎಲ್ಲ ಜಾತಿ ಸಮೀಕರಣಗಳ ಮಾಡಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಸೈಡ್ ಆಗಿ ಆನಂತರ ಮಾಡುವಂಥದ್ದು. ಹೀಗಾಗಿ ಏಕಾಏಕಿ ಎಲ್ಲರೂ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಸಂಪುಟ ವಿಸ್ತರಣೆಗೆ ಚಾಲನೆ, ಆ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ಬೋದೇನೋ. ಆದರೆ ಅಂತಿಮವಾಗಿ ಎಷ್ಟು ದಿನ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ, ಜೊತೆಗೆ ವಾಸ್ತವ ಏನಿದೆ ಇದೆಲ್ಲದರ ತಿಳ್ಕೊಳ್ಳೋದಕ್ಕೆ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಚಿದಂಬರವನ್ನು ಕಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.